ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅದಕ್ಕೆ ಈ ದಸರಾನ ಒಂದೊಂದು ಕಡೆ ಒಂದೊಂದು ಥರ ಆಚರಿಸ್ತಾರೆ, ಆದರೆ ನಮ್ಮನೇಲಿ ಆಚರಿಸೋದು ಹಿಂಗೆ. ಯಾವ ಊರಲ್ಲಿ ಹೇಗೆ ಸೆಲೆಬ್ರೇಟ್ ಮಾಡ್ತಾರಕ್ಕ? ಈಗ ನಾರ್ತ್ ಇಂಡಿಯಾ ಭಾಗದಲ್ಲಿ ದಸರಾ ಅಂದ್ರೆ ರಾಮ ರಾವಣನ್ ಕೊಂದು ಸೀತಾ ಮಾತನ್ನ ವಾಪಸ್ ಕರ್ಕೊಂಡು ಬಂದಿದ್ದ ಸಂದರ್ಭನ ನಂಬ್ತಾರೆ. ಜೊತೆಗೆ ದೊಡ್ಡ ದೊಡ್ಡ ರಾವಣನ್ ಗೊಂಬೆ ಮಾಡಿ ಅದಕ್ಕೆ ಬೆಂಕಿ ಹಚ್ಚಿ ಅನ್ಯಾಯ ಅಕ್ರಮನ ನಾಶ ಮಾಡೋದ್ರ ಮೂಲಕ ಸೆಲೆಬ್ರೇಟ್ ಮಾಡ್ತಾರೆ. ಆದರೆ ನಮ್ಮ ಕಡೆ ಈ ದಸರಾದ ಕಾದರೆ ಬೇರೆ. ನಮ್ಮಲ್ಲಿ ನಮ್ಮವ್ವ ಆ ಬೆಟ್ಟ ಚಾಮುಂಡಿ ಅವಳೆ. ದಸರಾ ಅಂದರೆ ಸಾಕು, ನಮ್ಮ ಕಣ್ಮುಂದೆ ಬರದೆ ಆ ಅನ್ಯಾಯನ ಮಟ್ಟ ಹಾಕೋ ಆ ಮಹಿಷಾಸುರ ಮರ್ದಿನಿ. ಅವಳು ಕಣ್ಮುಂದೆ ಯಾವುದೇ ಅನ್ಯಾಯ ಅಕ್ರಮ ಆದರೂ ಸುಮ್ಕೆ ನೋಡ್ಕೊಂಡು ಕೂರೋಳಲ್ಲ. ಅಹಂಕಾರದಿಂದ ಮೆರಿತಾ ಇರೋರ್ ಎದೆ ಮೇಲೆ ಕಾಲಿಟ್ಟು ವಿಶ್ವರೂಪನೇ ತೋರಿಸ್ಬಿಡ್ತಾಳೆ. ಅದ್ರ ಜೊತೆಗೆ ಪಿತೃಪಕ್ಷ ಶುರು ಆಯ್ತದೆ. ಆವಾಗ ಈ ಮನೇಲೂ ಮೂಲೆ ಮುಡುಕು ಎಲ್ಲಾನು ಕ್ಲೀನ್ ಮಾಡಿ ಆಮೇಲೆ ಈ ಆಯುಧ ಪೂಜೆ ಮಾಡಿ ಬನ್ನಿ ಕಡ್ದು ಬನ್ನಿ ಎಲೆನ ಎಲ್ಲರೂ ಕೊಟ್ಟು ಬಂಗಾರದಂಗೆ ಇರೋಣ ಅಂತ ಹೇಳ್ತಾರಲ್ಲ, ಅದ್ರಾಗಿರೋ ಆನಂದನೇ ಬೇರೆ. ಅಷ್ಟೇ ಅಲ್ಲ, ಮೈಸೂರು ದಸರಾ ಅಂದರೆ ಫಾರಿನಲ್ಲೆಲ್ಲ ಫುಲ್ಲು ಫೇಮಸ್ಸು. ದಸರಾ ಅಂದರೆ ಬೊಂಬೆ ಹಬ್ಬ, ದಸರಾ ಅಂದರೆ ಅರಮನೆ ಹಬ್ಬ. ಒಟ್ನಲ್ಲಿ ದಸರಾ ಅಂದ್ರೆ ನಮ್ ಇಡೀ ನಾಡಿಗೆ ಹಬ್ಬ. ದಸರಾ ಇಡೀ ನಾಡಿಗೆ ಹಬ್ಬ, ಅದ್ರ ಜೊತೆಗೆ ಮೈಸೂರವ್ರಿಗೆ ನಾಡಿಗೂ ಹಬ್ಬ. ದಸರಾ ಬೊಂಬೆ ಹಬ್ಬ ಅಂತ ಹೇಳ್ತೀರಾ? ಒಂದು ವರ್ಷನೂ ಮನೇಲಿ ಬೊಂಬೆನೇ ಕೂರ್ಸಿಲ್ಲ. ನಮ್ಮನೇಲಿ ಗೊಂಬೆ ಕೂರ್ಸಲ್ವಾ? ಬಾರೋ, ಒಂದು ಮನೆಗೂ ಒಂದು ಊರಿಗೂ ಸೇತುವೆ ಅಂದರೆ ಅದು ಆ ಮನೆ ತಾಯಿ. ಆ ತಾಯಿನೇ ಸರಿ ಇಲ್ಲ ಅನ್ಮ್ಯಾಕೆ ಸೇತುವೆನೇ ಉಳ್ಕೊಳಕ್ಕಿಲ್ಲ. ಅವಳಿರೋ ಗಂಟ ಈ ಮನೆಯಲ್ಲಿ ಗೊಂಬೆ ಕೂರಿಸ್ತಿದ್ದೋ, ಆದರೆ ಅವಳು ಹೋಗುವಾಗ ಈ ಮನೆ ನೆಮ್ಮದಿ, ಸಂತೋಷ, ಮಾನ ಮರ್ಯಾದೆ ಜೊತೆ ದಸರಾ ಹಬ್ಬದ ಖುಷಿನೂ ಹೊಂಟೋಯ್ತು. ಅವತ್ತಿಂದ ದಸರಾ ಹಬ್ಬಕ್ಕೆ ಪೂಜೆ ಮಾಡ್ತೀವಿ, ಆದರೆ ಗೊಂಬೆ ಕೂರ್ಸಕ್ಕಿಲ್ಲ. ಮಾವ, ಈ ಹಳೇದ್ನೆಲ್ಲ ನೆನ್ಪು ಮಾಡ್ತಾ ಕೂತ್ಕೊಂಡ್ರೆ ಕಣ್ಣೀರ್ ಹಾಕೋದಿಕ್ಕೆ ಸಾವಿರ ರೀಸನ್ ಸಿಗುತ್ತೆ. ನಾವು ಹಂಗೆ ಮಾಡಬಾರ್ದು. ಪ್ರತಿದಿನ ಹೊಸದಾಗಿ ಬದುಕಬೇಕು. ಅದೆಲ್ಲ ನನಗೆ ಗೊತ್ತಿಲ್ಲ. ಇನ್ಮೇಲೆ ಪ್ರತಿ ವರ್ಷ ದಸರಾಕ್ಕೆ ನಾವು ನಮ್ಮ ಮನೇಲಿ ಗೊಂಬೆ ಕೂರಿಸ್ತಿದ್ದೀವಿ ಅಷ್ಟೇ, ಮುಗೀತು. ಯಾರ್ಯಾರು ನನ್ನ ಜೊತೆ ಓಟ್ ಹಾಕ್ತೀರಾ? ನಾನು ಅಷ್ಟೇನಾ? ಬೇರೆ ಯಾರು ಇಲ್ವಾ? ಆಯ್ತು ಬಿಡಿ, ನನ್ನ ಆಸೆಗೆ ಇಲ್ಲಿ ಬೆಲೆನೇ ಇಲ್ಲ. ಅದಕ್ಕೆ ನನ್ನ ನೋಟ್ ಕೂಡ ನಿಮ್ಗೇನೆ. ಅಪ್ಪಯ್ಯ, ಯಾಕೆ ಸುಮ್ಮನೆ ಇದ್ದೀರಾ ಹೇಳಿ. ಮಕ್ಕಳು ಹೇಳಿದ್ಮೇಲೆ ಮುಗಿದೋಯ್ತು. ನನ್ನ ಒಟ್ಟು ಸೊಸೆಗೇನೆ. ಮನೆ ಜನ ಎಲ್ಲ ಒಟ್ಟಿಗೆ ಸೇರ್ಕೊಂಡ್ಬಿಟ್ರ? ಸರಿ ಬಿಡಿ, ನೀವೆಲ್ಲರೂ ಆ ಕಡೆಗೆ ಹೋದ್ಮ್ಯಾಕೆ ನಾನೊಬ್ಬ ಏನು ಮಾಡಲಿ? ನನ್ನ ನೋಟು ನನ್ನ ಯೊಂಡ್ರಿಗೆ. ಹಬ್ಬ ಸದ್ಯ ಮಾವ ಒಪ್ಕೊಂಡಲ್ಲ. ಇದೇ ಖುಷಿಗೆ ಇವತ್ತು ಹಬ್ಬದ ಅಡ್ಗೆನ ನಾನೇ ಮಾಡ್ತೀನಿ. ಅದಕ್ಕೆ ನಾನು ಬಂದೆ. ಬಾ ಬಾ ಬಾ. ಅಣ್ಣ,
ಸಂಜೆ ಒಳಗೆ ಊರಿನ ಜನರೆಲ್ಲ ಬರ್ತಾರೆ. ಹೋದ ವರ್ಷ ಮಾಡಿರೋ ಕೆಲಸನ ಮಾಡ್ತಾರೆ. ಈ ವರ್ಷನೂ ಮಾಡಿದ್ರೆ ಅದಕ್ಕೆ ಏನು ಹೇಳೋದಣ್ಣ? ಯಾವುದೇ ಕಾರಣಕ್ಕೂ ಆ ಮುಚ್ಚಿಟ್ಟಿರೋ ವಿಷಯ ಮಾತ್ರ ಪಾರು ಗೊತ್ತಾಗ್ಬಾರ್ದು. ಅಪ್ಪಯ್ಯ, ಇನ್ನೇನು ಊರಿನ ಜನ ಎಲ್ಲ ಬಂದ್ಬಿಡ್ತಾರೆ. ಅದಕ್ಕೆ ನೋಡಿದ್ರೆ ಇಲ್ಲ ಇದ್ದಾರೆ. ಏನು ಮಾಡೋದು? ಯಾವಾಗ ಏನೇನಾಗಬೇಕೋ ಅದೆಲ್ಲ ಹಾಗೇ ಆಗ್ತೈತೆ. ತಾಯಿ ಚಾಮುಂಡೇಶ್ವರಿ ಸತ್ಯನ ನನ್ನ ಸೊಸೆಗೆ ಹೇಳಬೇಕು ಅಂದರೆ ಅದನ್ನು ಯಾರಿಂದನೂ ತಡೆಯೋಕ್ಕಾಗಲ್ಲ. ಅದಕ್ಕೆ ಚಿಕ್ಕ ವಯಸ್ಸಿಂದನೂ ನಮ್ಮ ಫ್ರೆಂಡ್ಸ್ ಮನೇಲೆಲ್ಲ ಗೊಂಬೆ ಇಟ್ಟಾಗ ತುಂಬ ಬೇಜಾರಾಗೋದು. ಆದರೆ ಈ ವರ್ಷದಿಂದ ನೀ ನಮ್ಮ ಮನೇಲಿ ಖುಷಿ ತಂದಿದ್ದ. ಥ್ಯಾಂಕ್ ಯು ಸೋ ಮಚ್. ಅದಕ್ಕೆ ನಿಮ್ಮೆಲ್ಲರ ಖುಷಿಗೋಸ್ಕರ ನಾನು ಏನು ಬೇಕಿದ್ರು ಮಾಡ್ತೀನಿ ರತ್ನ. ಆದರೆ ನಮ್ಮ ಮನೆಗೆ ಬೆರಳು ತೋರಿಸಿ ಯಾರೇನೂ ಮಾತಾಡಬಾರ್ದು ಅಷ್ಟೇ. ಪಾರು, ಗೊಂಬೆ ಬೇಕು ಅಂದಲ್ಲ, ಇದಕ್ಕೋಸ್ಕರ ಗೊಂಬೆಗಳು ತಗೊಂಡಿದ್ದೆ. ನಮ್ಮನೆ ಗೊಂಬೆ ನಾನು ಜೋಡಿಸ್ತೀನಿ. ಇದು ನಮ್ಮ ಮಾವಯ್ಯ, ಇದು ನನ್ನ ಗಂಡ, ಇದು ನಾನು, ಇದು ನನ್ನ ಮುದ್ದಾದ ನಾದ್ನೀರು, ಇದು ಮನುಗೌಡ್ರು, ಇದು ಸೀನಾ. ಇದು ನಮ್ಮ ಕುಟುಂಬ. ಇಲ್ಲ ಮಾವ, ಇದರಲ್ಲಿ ಅರ್ಥನೇ ಇಲ್ಲ. ತಾಯಿ ಇಲ್ಲದೆ ಮಕ್ಕಳಿಲ್ಲ, ಮಕ್ಕಳಿಗೆ ತಾಯಿನೇ ಇಲ್ಲ. ಗೊಂಬೆನಲ್ಲೂ ನಮ್ಮ ಸಂಸಾರ ಅಪೂರ್ಣ ಅನಿಸ್ಬಾರ್ದು. ಅಣ್ಣ, ಅವರೆಲ್ಲ ಇನ್ನೂ ಬಂದಿಲ್ಲ. ಅದಕ್ಕೆ ನೋಡಿದ್ರೆ ಇಲ್ಲೇ ಇದ್ದಾಳೆ. ಏನು ಮಾಡೋದಣ್ಣ? ಏನಾದ್ರೂ ಮಾಡೋಣ ಇರವ. ಮಾವ ಏನ್ ಬರೋ ಮಾವ, ಅದು ಆರತಿ ಮಾಡೋಕ್ಕೂ ಮುಂಚೆ ಒಂದು ಸಣ್ಣ ಕೆಲಸ ಇದೆ. ಹಿಂದಿನ ಬೀದಿಗೆ ಹೋಗಿ ಬರಬೇಕು. ನಾನು ಬರ್ತೀನಿ ಬಾ ಪಾರು. ಅಯ್ಯೋ ಬೇಡ, ನಾನೇ ಹೋಗಿ ಬರ್ತೀನಿ. ಅಷ್ಟರಲ್ಲಿ ನೀವೆಲ್ಲ ಪೂಜೆಗೆ ರೆಡಿ ಮಾಡ್ಕೊಂಡಿರಿ, ಆಯ್ತಾ? ಬರ್ತೀನಿ. ನಮ್ಮ ಮನೆ ದೀಪ